ಈ ಶ್ರೀಧರನ ಬತ್ತಕ್ಕೆ ಉಳಿಯೋನು ಮಾತುಗಳೇ ಇಲ್ಲ. ಹಿಂದೆ ಆ ಪ್ರಶಾಂತ್ ಗೌಡ ಹೇಳಿದಾಗೆ ಕೇಳಿ ಆ ಪ್ರಶಾಂತ್ ಗೌಡ ಅರಮನೆಗೆ ನಾನಾಗಬೇಕು ರಾಜ. ಅಂದಾಗ ಯೌವನದಿಂದ ತುಂಬಿ ತೂಗುತ್ತಿರುವ ಆ ಭಾಗ್ಯಶ್ರೀಯನ್ನು ನಾನು ಮದುವೆ ಆದರೆ ನನ್ನಂತ ರಾಜನೇ ಯಾರು ಇಲ್ಲ. ಏನವಳ ಚಂದ, ಏನವಳ ಅಂದ, ಇಡೀ ಸೌಂದರ್ಯಕ್ಕೆ ಹೋಲಿಸು ಸಾಲದು ಅವಳ ಮೈಮಾಟ. ಹಿಂದೆ ನನ್ನ ಇಡೀ ಸಂಸಾರ ಬೀದಿ ಪಾಲಾದ್ರೂ ಚಿಂತೆ ಇಲ್ಲ. ಆ ಭಾಗ್ಯಶ್ರೀಯನ್ನು ನಾನು ಮದುವೆ ಆಗಲೇಬೇಕು. ಅಂದಾಗ ಪ್ರಶಾಂತ್ ಗೌಡ ಅರಮನೆಗೆ ನಾನು ಆಗಲೇ ರಾಜ. ಓಹೋ ಶ್ರೀಧರ್, ಏನೋ ಆಲೋಚನೆ ಮಾಡ್ತಾ ನಿಂತಿರುವ ಹಾಗಿದೆ. ಏನಿಲ್ಲ ಸಾವುಕಾರ್ರೆ, ಅದೇ ಮೊನ್ನೆ ಹೇಳಿದ್ರ ಅದೇ ವಿಷಯದ ಬಗ್ಗೆ ವಿಚಾರಿಸ್ತಾ ನಿಂತಿರುವೆ. ಅದ್ಯಾವ ವಿಷಯ ಶ್ರೀಧರ್? ಮೊನ್ನೆ ಹೇಳಿದ ವಿಷಯ ಅದ್ಯಾವುದು? ಅದೇ ಗೌಡ್ರೆ, ನಮ್ಮಣ್ಣನ ಆಸ್ತಿಯ ವಿಷಯ. ಶ್ರೀಧರ್, ನೀನು ನನ್ನ ತಂಗಿಯನ್ನ ಮದುವೆ ಆಗಬೇಕಾದರೆ ಕೇವಲ ಅಷ್ಟೇ ಅಲ್ಲ, ಅದನ್ನ ನಾಗೇಂದ್ರ ಹೇಳ್ತಾನೆ, ಕೇಳು. ಶ್ರೀಧರ್, ಮತ್ತೇನು ಮಾಡಬೇಕು ಸಾವುಕಾರ್ರೆ? ಶ್ರೀಧರ್, ನಾವು ಹೇಳಿದಾಗೆ ನೀನು ಕೇಳಬೇಕು. ನಿಮ್ಮಣ್ಣನ ಆಸ್ತಿ ಮತ್ತು ಅವನ ಮನೆಗಳನ್ನು, ನಿಮ್ಮತ್ತೆ ಕೊಳ್ಳರಿರೋ ಬಂಗಾರ ಆಭರಣಗಳನ್ನೆಲ್ಲ ನಿನ್ನ ಹೆಸರಿಗೆ ಬರೆಸಿಕೊಳ್ಳಬೇಕು. ಅವರ ಕೈಯಾಗೆ ಒಂದು ತಾಟು ಕಟ್ಟು ಮನೆಯಿಂದ ಹೊರಗೆ ಹಾಕಬೇಕು. ನಾಗೇಂದ್ರ, ಇದೇನು ನನಗೆ ದೊಡ್ಡ ವಿಷಯ ಏನಲ್ಲ. ಈ ಊರಿನ ಜಮೀನ್ದಾರನ ತಂಗಿಯನ್ನು ನನಗೂ ಕೊಟ್ಟು ಮದುವೆ ಮಾಡ್ತಾರಂದ್ರೆ ಇಂಥ ಒಂದಲ್ಲ 10 ಕೆಲಸನಾದ್ರೂ ಮಾಡುತ್ತೇನೆ. ಸಾಕು ಬಿಡಲಿ ತಮ್ಮ, ಸಾಕ. ಇಷ್ಟು ಮಾಡಿದ್ರೆ ಸಾಕು ನೋಡ್ಲಿ. ಹಾಗಾದ್ರೆ ನನ್ನ ಮದುವೆ ಯಾವಾಗ? ತಮ್ಮ, ಮೊದಲು ನಮ್ಮ ಗೌಡ್ರು ಹೇಳಿದ ಕೆಲಸ ಮಾಡಿ ಮುಗಿಸು. ಆಮೇಲೆ ಮಲ್ಲಯ್ಯನ ಗುಡಿಯ ನಿನಗೊಂದು 4 ಅಕ್ಕಿ ಕಾಳು ಹೋಗದ್ರೆ ಆತು ಬಿಡಲಿ. ಹೌದು ಶ್ರೀಧರ್, ಮೊದಲು ಕೆಲಸ, ನಂತರ ಮದುವೆ. ಒಂದು ವೇಳೆ ಕೊಟ್ಟ ಮಾತು ತಪ್ಪಿದರೆ ಗೌಡ್ರೆ, ಅಂದೆ ಆ ಪರಶುರಾಮ ತಂದೆ ಆಜ್ಞೆಯಂತೆ ತಾಯಿ ಸಿರೆ ಕಡಿದುಕೊಂಡು ಬಂದ. ಇಂದು ನಿಮ್ಮ ಆಜ್ಞೆಯಂತೆ ನನ್ನ ಸಿರೆ ಕಡಿದುಕೊಂಡು ಬಾ ಅಂದ್ರೂ ಬರುತ್ತೇನೆ. ಇದೇನು ದೊಡ್ಡ ವಿಷಯ ಅಲ್ಲ ನನಗೆ. ಅಂದ ಹಾಗೆ ನೀವು ಒಂದು ವೇಳೆ ಕೊಟ್ಟ ಮಾತಿಗೆ ತಪ್ಪಿದರೆ? ನೋಡು ಶ್ರೀಧರ್, ನಾವು ಕೊಟ್ಟ ಮಾತು ಎಂದು ತಪ್ಪವರಲ್ಲ. ನೀನು ಕೊಟ್ಟ ಮಾತು ಎಂದು ತಪ್ಪಬಾರದು. ನಾಗೇಂದ್ರ, ಇದೇ ಮಾತು ನಿಜವಾದರೆ ನನ್ನೆಲ್ಲ ಆಸ್ತಿ ಪತ್ರ ತಂದು ಸಮೇತ ನಿಮಗೆ ಭೇಟಿ ಆಗುತ್ತೇನೆ. ಸಾವುಕಾರ್ರೆ, ನಾನಿನ್ನೂ ಬರುತ್ತೇನೆ. ಹೋಗಲೇ ಶ್ರೀಧರ್, ಹೋಗು. ಇಡೀ ನಿಮ್ಮ ಅಣ್ಣನ ಸಂಸಾರ ಮೇಕೆ ಹರಿಯುತ್ತಿಂದ ತಪ್ಪಲಿನಂತಾಗಬೇಕು, ನಿತ್ಯ ಶೈವ ಕಸದಂತಾಗಬೇಕು. ಧರ್ಮ್ಯಾ, ನನ್ನನ್ನು ಎದುರು ಹಾಕಿಕೊಂಡವರು ಯಾರು ಬದುಕಿಲ್ಲ, ಬದುಕೋಕ್ ನಾನು ಬಿಟ್ಟಿಲ್ಲ. ಇನ್ನು ಮೇಲೆ ನೋಡು ಈ ಪ್ರಶಾಂತ್ ಗೌಡನ ಮಾಯಾಜಾಲ. ಅಂದಂಗೆ ಆ ಧರ್ಮನ ತಮ್ಮ ಸಮರ್ಥನ ಕತೆ. ನಾಗೇಂದ್ರಪ್ಪರ, ಊರಿಗೇನು ಒಂದ ದಾರೇನ್ರಿ? ಅವಂಗ ಒಂದ್ ದಾರಿ ತೋರಿಸಿದ್ರೆ ಆತ್ ಬಿಡ್ರಿಪ್ಪ. ನೋಡು ಕಂತ್ರಿ, ಮೊದಲು ಶ್ರೀಧರನಿಗೆ ಕೊಟ್ಟ ಕೆಲಸ ಮುಗಿಯಲಿ,
ಆಮೇಲೆ ವಿಚಾರ ಮಾಡಿದರಾಯ್ತು ಆ ಬಡಪಾಯಿಗಳ ಕಥೆಯನ್ನ. ಆಯ್ತು ಬಿಡ್ರಿ ಗೌಡ್ರ, ಹೋಗುನ್ ನಡ್ರಿ, ಇಲ್ಲಿ ಯಾಕೆ ನಿಂದ್ರದು ಮಂಡ ಏನ.